ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಬಯೋ ಸ್ಟಡಿ ಮೇಡ್ ಈಸಿ. ಈ ಒಂದು ವಿಡಿಯೋದಲ್ಲಿ ನಾವು ಕಾರ್ಡಿಯಾಕ್ ಸೈಕಲ್ ಮತ್ತು ಡಬಲ್ ಸರ್ಕ್ಯುಲೇಷನ್ ಬಗ್ಗೆ ಕಂಪ್ಲೀಟಾಗಿ ಹಾಗೂ ಈಸಿ ವೇನಲ್ಲಿ ಅರ್ಥ ಮಾಡ್ಕೊಳ್ಳೋಣ. ದಟ್ ಈಸ್ ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್ ಚಾಪ್ಟರ್ ಹ್ಯೂಮನ್ ಫಿಸಿಯಾಲಜಿಯಿಂದ ಆಗಿರುತ್ತೆ. ಈಗಾಗಲೇ ನಾವು ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಹಾರ್ಟ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀವಿ. ಯಾರಾದರೂ ವಿಡಿಯೋ ನೋಡಿಲ್ಲ ಅಂತಂದರೆ ಪ್ಲೀಸ್ ಟು ವಾಚ್ ದ ವಿಡಿಯೋ ಫಸ್ಟ್, ಸೊ ದಟ್ ನಿಮಗೆ ಇವಾಗ ನೆಕ್ಸ್ಟ್ ಟರ್ಮ್ಸ್ ಮತ್ತು ನೆಕ್ಸ್ಟ್ ಪ್ರಾಸೆಸ್ ನೀಟಾಗಿ ಅರ್ಥ ಆಗುತ್ತೆ. ಅಗೇನ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ನಿಮಗೆ ಕಾರ್ಡಿಯಾಕ್ ಸೈಕಲ್. ಸೊ ಕಾರ್ಡಿಯಾಕ್ ಸೈಕಲಲ್ಲಿ ನೋಡಿ 3 ಸ್ಟೆಪ್ಸ್ ಇರುತ್ತೆ. ಓಕೆ, ಸೊ ಕಾರ್ಡಿಯಾಕ್ ಸೈಕಲ್ ಹ್ಯಾಸ್ 3 ಸ್ಟೆಪ್ಸ್. ಏನೇನು ಅಂತಂದರೆ ಫಸ್ಟ್ ಜಾಯಿಂಟ್ ಡಯಾಸ್ಟೋಲ್, ಅದಾದ ನಂತರ ಏಟ್ರಿಯಲ್ ಸಿಸ್ಟೋಲ್, ಅದಾದ ನಂತರ ವೆಂಟ್ರಿಕ್ಯುಲಾರ್ ಸಿಸ್ಟೋಲ್. ಓಕೆ, ಸೊ ಇವಾಗ ಒಂದೊಂದಾಗಿ ನೋಡ್ತಾ ಬರೋಣ. ಫಸ್ಟ್ ಜಾಯಿಂಟ್ ಡಯಾಸ್ಟೋಲ್ ಅಂತಂದರೆ ಏನು ಅಂತೇಳಿ. ಸೊ ಜಾಯಿಂಟ್ ಡಯಾಸ್ಟೋಲ್ ಅಂತಂದರೆ ನೋಡಿ, ಜಾಯಿಂಟ್ ಅಂತಂದರೆ ಜೊತೆಗೆ ಎರಡು ಇರೋದು. ಓಕೆ, ಸೊ ಎರಡು. ಡಯಾಸ್ಟೋಲ್ ಅಂತಂದರೆ ರಿಲ್ಯಾಕ್ಸ್ಡ್ ಸ್ಟೇಟ್. ಓಕೆ, ಡಯಾಸ್ಟೋಲ್ ಅಂದರೆ ರಿಲ್ಯಾಕ್ಸ್, ಸಿಸ್ಟೋಲ್ ಅಂತಂದರೆ ಕಾಂಟ್ರ್ಯಾಕ್ಟ್ ಆಗುವಂತಹದ್ದು. ಓಕೆ, ಸೊ ನಾವು ಜಾಯಿಂಟ್ ಡಯಾಸ್ಟೋಲ್ ಅಂತಂದರೆ ಏಟ್ರಿಯಮ್ ಇರಬಹುದು, 2 ಏಟ್ರಿಯಮ್ ಇರಬಹುದು, 2 ವೆಂಟ್ರಿಕಲ್ಸ್ ಇರ್ಬೋದು. ಲೆಟ್ ಮಿ ಚೇಂಜ್ ದ ಕಲರ್. ಸೊ 2 ಏಟ್ರಿಯಮ್ ಹಾಗೂ 2 ವೆಂಟ್ರಿಕಲ್ಸ್. ಓಕೆ, ಟೋಟಲಿ 4 ಚೇಂಬರ್ಗಳೇನಾಗಿರುತ್ತೆ, ದೇ ಆರ್ ಇನ್ ರಿಲ್ಯಾಕ್ಸ್ಡ್ ಸ್ಟೇಟ್. ಓಕೆ, ಸೊ ಜಾಯಿಂಟ್ ಡಯಾಸ್ಟೋಲಲ್ಲಿ ರಿಲ್ಯಾಕ್ಸ್ ಆಗಿರುತ್ತೆ. ಸೊ ಹಾರ್ಟ್ ರಿಲ್ಯಾಕ್ಸ್ ಆಗಿದ್ದಾಗ ಏನಾಗುತ್ತೆ ಅಂತಂದರೆ ನೋಡಿ, ವೆನೆಕೇವಗಳಿಂದ. ಓಕೆ, ಸೊ ವೆನೆಕೇವಗಳು ಏನು ಮಾಡುತ್ತೆ, ಇದು ಇನ್ಫೀರಿಯರ್ ವೆನೆಕೇವ, ಇದು ಸುಪೀರಿಯರ್ ವೆನೆಕೇವ. ಏನು ಮಾಡುತ್ತೆ ಅಂತಂದರೆ ಇವುಗಳು ಡಿಆಕ್ಸಿಜನೇಟೆಡ್ ಬ್ಲಡ್ಡನ್ನು ತೊಗೊಂಡು ಬಂದು ಹಾರ್ಟಿಗೆ ಹಾಕುತ್ತೆ. ಓಕೆ, ಸೊ ಫಸ್ಟ್ ಎಲ್ಲಿಗೆ ಅಂತಂದರೆ ದೇ ಪೋರ್ ದ ಬ್ಲಡ್ ಇಂಟು ರೈಟ್ ಏಟ್ರಿಯಮ್. ಓಕೆ, ಸೊ ರೈಟ್ ಏಟ್ರಿಯಮ್ಗೆ ಫಸ್ಟ್ ಡಿಆಕ್ಸಿಜನೇಟೆಡ್ ಬ್ಲಡ್ ಬಂದು ಬೀಳುತ್ತೆ. ಓಕೆ, ಸೊ ಎಟ್ ದ ಸೇಮ್ ಟೈಮ್ ಈ ಕಡೆ ನೋಡಿ ಪಲ್ಮನರಿ ವೇನ್ಗಳಿದೆ. ಓಕೆ, ಸೊ ಇಲ್ಲಿ ಪಲ್ಮನರಿ ವೇನ್ ಇದೆ. ಈ ಪಲ್ಮನರಿ ವೇನ್ಸ್ ಏನು ಮಾಡುತ್ತೆ ಅಂತಂದರೆ ನೋಡಿ, ಈ ಕಡೆಯಿಂದ. ಓಕೆ, ಸೊ ಹಿಂದ್ಗಡೆಯಿಂದ ಅವುಗಳೇನು ತೊಗೊಂಡು ಬರುತ್ತೆ, ಎಲ್ಲಿಂದ ಅವುಗಳು ಲಂಗ್ಸಿಂದ ತೊಗೊಂಡು ಬರುತ್ತೆ. ಓಕೆ, ಸೊ ದೇ ಬ್ರಿಂಗ್ ದ ಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ದ ಲಂಗ್ಸ್. ಓಕೆ, ಸೊ ಲಂಗ್ಸಿಂದ ಆಕ್ಸಿಜನೇಟೆಡ್ ಬ್ಲಡ್ಡನ್ನು ಅವುಗಳು ತೊಗೊಂಡು ಬಂದು ಏನು ಮಾಡುತ್ತೆ, ದೇ ಪೋರ್ ಇಂಟು ದ ಲೆಫ್ಟ್ ಏಟ್ರಿಯಮ್. ಓಕೆ, ಸೊ ಲೆಫ್ಟ್ ಏಟ್ರಿಯಮ್ಗೆ ಅವುಗಳು ತೊಗೊಂಡು ಬಂದು ಹಾಕುತ್ತೆ. ಓಕೆ, ಸೊ ಇವಾಗ ರಿಲ್ಯಾಕ್ಸ್ಡ್ ಸ್ಟೇಟಲ್ಲಿ ಇರೋದ್ರಿಂದ ಇದೆಲ್ಲ ಓಪನ್ ಆಗಿರುತ್ತೆ. ಓಕೆ, ಸೊ ಬೈಕಸ್ಪಿಡು ಟ್ರೈಕಸ್ಪಿಡ್ ಎಲ್ಲ ಓಪನ್ ಆಗಿರುತ್ತೆ. ಸೊ ರೈಟ್ ಏಟ್ರಿಯಮ್ಮಿಂದ ಬ್ಲಡ್ ಏನಾಗುತ್ತೆ, ಲೆಫ್ಟ್ ವೆಂಟ್ರಿಕಲ್ಲಿಗೆ ಬೀಳುತ್ತೆ. ನೆಕ್ಸ್ಟ್ ಈ ಕಡೆ ರೈಟ್ ವೆಂಟ್ರಿಕಲ್ಲಿಗೆ ಬೀಳುತ್ತೆ, ಲೆಫ್ಟ್ ಏಟ್ರಿಯಮಿಂದ ಲೆಫ್ಟ್ ವೆಂಟ್ರಿಕಲ್ಲಿಗೆ ಬೀಳುತ್ತೆ. ಓಕೆ, ಸೊ ಇವಾಗ 4 ಚೇಂಬರಲ್ಲೂ ಕೂಡ ಇವಾಗ ಬ್ಲಡ್ ಫಿಲ್ಡ್ ಆಗಿದೆ. ಓಕೆ, ಸೊ ಬ್ಲಡ್ ಎಂಟರ್ಸ್ ದ ಹಾರ್ಟ್ ಇನ್ ಜಾಯಿಂಟ್ ಡಯಾಸ್ಟೋಲ್. ಅರ್ಥ ಆಯ್ತಾ ಹೇಗೆ ಅಂತ ಹೇಳಿ? ವೆನೆಕೇವಗಳಿಂದ ರೈಟ್ ಸೈಡ್ ಬಂದು ಬೀಳ್ತಾ ಇದೆ ಬ್ಲಡ್ಡು, ಪಲ್ಮನರಿ ವೇನಿಂದ ಲೆಫ್ಟ್ ಸೈಡ್ ಬಂದು ಬೀಳ್ತಾ ಇದೆ ಬ್ಲಡ್. ಓಕೆ, ಸೊ ಟೋಟಲ್ ಆಗಿ 4 ಚೇಂಬರಲ್ಲಿ ಇವಾಗ ಬ್ಲಡ್ ಇದೆ. ಓಕೆ, ಸೊ ಅರ್ಥ ಆಯ್ತಾ? ದಿಸ್ ಈಸ್ ಜಾಯಿಂಟ್ ಡಯಾಸ್ಟೋಲ್. ಇಟ್ಸ್ ಹಾರ್ಟ್ ಈಸ್ ಇನ್ ರಿಲ್ಯಾಕ್ಸ್ಡ್ ಸ್ಟೇಟ್. ಓಕೆ, ನೆಕ್ಸ್ಟ್ ಏಟ್ರಿಯಲ್ ಸಿಸ್ಟೋಲ್ ಆಗುತ್ತೆ ಇವಾಗ. ಓಕೆ, ಸೊ ಏಟ್ರಿಯಲ್ ಸಿಸ್ಟೋಲ್ ಅಂತಂದರೆ ಏನು, ಏಟ್ರಿಯಮ್ಗಳು ಕಾಂಟ್ರ್ಯಾಕ್ಟ್ ಆಗುವಂಥದ್ದು. ಓಕೆ, ಸೊ ಏಟ್ರಿಯಮ್ಸ್ ಆರ್ ಗೋಯಿಂಗ್ ಟು ಕಾಂಟ್ರ್ಯಾಕ್ಟ್. ನಾವು ಏಟ್ರಿಯಮ್ ಕಾಂಟ್ರ್ಯಾಕ್ಟ್ ಆದಾಗ ಏನಾಗುತ್ತೆ ಇವಾಗ ಅಂತಂದರೆ ವಾಲ್ಯೂಮ್ ಕಡಿಮೆ ಆಗುತ್ತೆ. ಹೌದಾ? ಕಾಂಟ್ರಾಕ್ಷನ್ ಅಂತಂದರೆ ಏನು, ಅದು ವಾಲ್ಯೂಮ್ ಕಡಿಮೆ ಆಗುತ್ತೆ ಅದರದ್ದು. ಓಕೆ, ಸೊ ಅದು ಕಾಂಟ್ರ್ಯಾಕ್ಟ್ ಆದಾಗ ಏನಾಗುತ್ತೆ, ಇಲ್ಲಿಂದ ಇನ್ನೂ ಜಾಸ್ತಿ ಬ್ಲಡ್ ಏನಾಗುತ್ತೆ ವೆಂಟ್ರಿಕಲ್ಗಳಿಗೆ ಬೀಳುತ್ತೆ. ಓಕೆ, ಸೊ 2 ವೆಂಟ್ರಿಕಲ್ಲಲ್ಲೂ ಕೂಡ ಏನಾಗುತ್ತೆ, ಜಾಸ್ತಿ ಬ್ಲಡ್ ಇವಾಗ ಬೀಳುತ್ತೆ. ಓಕೆ, ಸೊ ಮೊದಲೇ ಬ್ಲಡ್ ಪ್ರೆಸೆಂಟ್ ಇದೆ 4 ಚೇಂಬರಲ್ಲೂ, ಇವಾಗ ವೆಂಟ್ರಿಕಲ್ ಒಳಗಡೆ ಇನ್ನೂ ಫೋರ್ಸ್ಫುಲಿ ಬ್ಲಡ್ ಬೀಳುತ್ತೆ. ಓಕೆ, ಸೊ ಬಿದ್ದಾಗ ಏನಾಗುತ್ತೆ, ದಟ್ ಈಸ್ ಬ್ಲಡ್ ಫ್ಲೋಸ್ ಫ್ರಮ್ ಏಟ್ರಿಯಾ ಟು ವೆಂಟ್ರಿಯಾ. ಓಕೆ, ಸೊ ಏಟ್ರಿಯಮ್ಗಳಿಂದ ವೆಂಟ್ರಿಕಲ್ಸ್ಗೆ ಇವಾಗ ಬ್ಲಡ್ ಬಂದು ಬಿತ್ತು. ಓಕೆ, ಸೊ ದಿಸ್ ಈಸ್ ಏಟ್ರಿಯಲ್ ಸಿಸ್ಟೋಲ್. ಅರ್ಥ ಆಯ್ತಾ? ನೆಕ್ಸ್ಟ್ ವೆಂಟ್ರಿಕ್ಯುಲಾರ್ ಸಿಸ್ಟೋಲ್ ಅಂತಂದರೆ ಏನು? ಸೊ ವೆಂಟ್ರಿಕ್ಯುಲಾರ್ ಸಿಸ್ಟೋಲ್ ಅಂತಂದರೆ ನೋಡಿ, ಬ್ಲಡ್ ಫ್ಲೋಸ್ ಫ್ರಮ್ ವೆಂಟ್ರಿಕಲ್ಸ್ ಟು ಔಟ್ ಆಫ್ ದ ಹಾರ್ಟ್. ಇವಾಗ ಏನಾಯಿತು, ನೆಕ್ಸ್ಟು ಬ್ಲಡ್ ಬಂದು ವೆಂಟ್ರಿಕಲ್ಗಳಿಗೆ ಬಿತ್ತು. ಹೌದಾ? ಸೊ ವೆಂಟ್ರಿಕಲಲ್ಲಿ ಇವಾಗ ಫುಲ್ ಬ್ಲಡ್ ಇದೆ. ಸೊ ಈ ಬ್ಲಡ್ ಈ ಕಡೆ ಡಿಆಕ್ಸಿಜನೇಟೆಡ್ ಬ್ಲಡ್ ಇದೆ, ರೈಟ್? ಸೊ ದಿಸ್ ಸೈಡ್ ಹ್ಯಾಸ್ ಡಿಆಕ್ಸಿಜನೇಟೆಡ್, ರೈಟ್ ಸೈಡ್ ಆಫ್ ದ ಹಾರ್ಟ್ ಹ್ಯಾಸ್ ಡಿಆಕ್ಸಿಜನೇಟೆಡ್ ಬ್ಲಡ್, ಲೆಫ್ಟ್ ಸೈಡ್ ಆಫ್ ದ ಹಾರ್ಟ್ ಹ್ಯಾಸ್ ಆಕ್ಸಿಜನೇಟೆಡ್ ಬ್ಲಡ್. ಓಕೆ, ಸೊ ಇವಾಗ ಸಿಸ್ಟೋಲ್ ಅಂತಂದರೆ ಏನು, ವೆಂಟ್ರಿಕಲ್ಸ್ ಕಾಂಟ್ರ್ಯಾಕ್ಟ್. ಹೌದಾ? ಸೊ ಇವಾಗ ಏನಾಯಿತು, ಈ ವೆಂಟ್ರಿಕಲ್ಗಳು ಕಾಂಟ್ರ್ಯಾಕ್ಟ್ ಆಯಿತು. ಓಕೆ, ಸೊ ವೆಂಟ್ರಿಕಲ್ಸ್ ಕಾಂಟ್ರ್ಯಾಕ್ಟ್ ಆದಾಗ ಏನಾಗುತ್ತೆ, ಅಗೇನ್ ಇಲ್ಲಿ ವಾಲ್ಯೂಮ್ ಕಡಿಮೆ ಆಯಿತು. ಸೊ ಪ್ರೆಷರ್ ಜಾಸ್ತಿ ಆಯಿತು ಇವಾಗ ವೆಂಟ್ರಿಕಲ್ಸಲ್ಲಿ. ಸೊ ಇಲ್ಲಿಂದ ಏನಾಗಬೇಕು ಇವಾಗ, ಸೊ ವೆಂಟ್ರಿಕಲ್ಸು ಪ್ರೆಸ್ ಆಗಿಬಿಟ್ಟು ಕಾಂಟ್ರ್ಯಾಕ್ಟ್ ಆಗಿಬಿಟ್ರೆ ಏನಾಗುತ್ತೆ, ಇವಾಗ ಈ ಬ್ಲಡ್ಡು ವಾಪಸ್ ಹೋಗದೇ ಇರಲಿ ಅಂತ ಹೇಳಿ ಏನು ಮಾಡ್ಕೊಂಡ್ಬಿಡುತ್ತೆ, ಇದಂತೂ ಕ್ಲೋಸ್ ಮಾಡ್ಕೊಂಡ್ಬಿಡುತ್ತೆ. ಓಕೆ, ಸೊ ಬೈಕಸ್ಪಿಡು ಟ್ರೈಕಸ್ಪಿಡ್ ವಾಲ್ವ್ಸ್ ಅಂತೂ ಕ್ಲೋಸ್ ಆಗಿಬಿಡುತ್ತೆ. ಆಯಿತು, ನಮ್ಮ ಕೆಲಸ ಬರೀ ಬ್ಲಡ್ಡನ್ನು ಕಳಿಸೋದು ಮಾತ್ರ, ವಾಪಸ್ ನಾವು ಅದನ್ನು ಹಿಂದಕ್ಕೆ ತೊಗೊಳ್ಳಲ್ಲ ಅಂಥೇಳಿ ಅವುಗಳು ಕ್ಲೋಸ್ ಆಗಿಬಿಡ್ತು. ಓಕೆ, ಸೊ ಇವಾಗ ಕ್ಲೋಸ್ ಆದಾಗ ಏನಾಗುತ್ತೆ, ದೇರ್ ಜನರೇಟ್ಸ್ ಅ ಫಸ್ಟ್ ಸೌಂಡ್ ಆಫ್ ಹಾರ್ಟ್ ಬೀಟ್. ಓಕೆ, ಸೊ ನಮ್ಮ ಹಾರ್ಟ್ ಬೀಟ್ ಆಗೋದನ್ನು ನಾವೇನಂತ ಕರಿತೀವಿ, ಲಬ್ ಡಬ್ ಅಂಥೇಳಿ ಬೀಟ್ ಆಗುತ್ತೆ.
ಹೌದಾ, ಹಾರ್ಟು ಲಬ್ ಡಬ್ ಅಂತ ಬೀಟ್ ಆಗುತ್ತೆ. ಅದರಲ್ಲಿ ಈ ಲಬ್ ಸೌಂಡ್ ಏನಿದೆ ಅದು ಫಸ್ಟ್ ಸ್ಟಾರ್ಟ್ ಆಗುತ್ತೆ, ಅದು ಫಸ್ಟ್ ಕೇಳಿಸೋದು ಯಾವಾಗ, ವೆನ್ ಬೈ ಆ್ಯಂಡ್ ಟ್ರೈಕಾಸ್ಪಿಡ್ ವಾಲ್ವ್ಸ್ ಆರ್ ಕ್ಲೋಸ್ಡ್. ಓಕೆ, ಸೊ ಬೈ ಮತ್ತು ಟ್ರೈಕಾಸ್ಪಿಡ್ ವಾಲ್ವ್ಸ್ ಇವಾಗ ಕ್ಲೋಸ್ ಆಗಿದೆ. ಸೊ ನಮಗೆ ಫಸ್ಟ್ ಸೌಂಡ್ ಕೇಳಿಸಿದೆ, ದಟ್ ಈಸ್ ಲಬ್. ಓಕೆ, ಸೊ ವಿ ಹಿಯರ್ ದ ಫಸ್ಟ್ ಸೌಂಡ್ ಲಬ್, ರೈಟ್. ನೆಕ್ಸ್ಟ್ ಏನಾಗುತ್ತೆ ಇವಾಗ, ಸೊ ಹಾಗಿದ್ರೆ ಪ್ರೆಷರ್ ಇನ್ಕ್ರೀಸ್ ಆಯಿತು, ಹೌದಾ. ಸೊ ಇವಾಗ ಬ್ಲಡ್ ಎಲ್ಲಾದರೂ ಮೂವ್ ಆಗಲೇಬೇಕಲ್ವಾ, ಈ ವ್ಯಾಲ್ವ್ಸ್ ಅಂತೂ ಕ್ಲೋಸ್ ಆಗಿದೆ, ರೈಟ್. ಸೊ ಅವಾಗ ಏನಾಗುತ್ತೆ, ವೆಂಟ್ರಿಕಲ್ಸಿಂದ ಬ್ಲಡ್, ರೈಟ್ ವೆಂಟ್ರಿಕಲ್ಲಿಂದ ಬ್ಲಡ್ ಏನಾಗುತ್ತೆ, ಇಟ್ ಮೂವ್ಸ್ ಟು ಪಲ್ಮನರಿ ಆರ್ಟ್ರಿ. ಓಕೆ, ಸೊ ಪಲ್ಮನರಿ ಆರ್ಟ್ರಿಗೆ ಹೋಗುತ್ತೆ, ಅಲ್ಲಿಂದ ನೆಕ್ಸ್ಟ್ ಅದು ಲಂಗ್ಸಿಗೆ ಹೋಗುತ್ತೆ ಫಾರ್ ಆಕ್ಸಿಜನೇಷನ್. ಡಿಆಕ್ಸಿಜನೇಟೆಡ್ ಇದೆ ಅಲ್ವಾ, ಸೊ ಹಾಗಾಗಿ ಇಂಪ್ಯೂರ್ ಬ್ಲಡ್ ಇದೆ ಅದು. ಸೊ ನಾನು ಪ್ಯೂರಿಫಿಕೇಷನ್ಗೆ ನಾನು ಫಿಲ್ಟ್ರ್ ಹತ್ರ ಹೋಗ್ತೀನಿ ಅಂತೇಳಿ, ಫಿಲ್ಟ್ರ್ ಯಾವುದು, ಲಂಗ್ಸಲ್ಲಿ ಆಲ್ವಿಯೋಲೈಗಳಿದೆ. ಸೊ ಆಲ್ವಿಯೋಲೈನಲ್ಲಿ ಯಾವ ತರಹ ಆಕ್ಸಿಜನೇಷನ್ ಆಗುತ್ತೆ ಅಂತ ಹೇಳಿ ನಾವು ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಚಾಪ್ಟ್ರಲ್ಲಿ ನೋಡಿದ್ವಿ, ಹೌದಾ. ಸೊ ಆ ರೀತಿಯಾಗಿ ಅಲ್ಲಿ ನಮಗೆ ಆಕ್ಸಿಜನೇಷನ್ ಆಗುತ್ತೆ, ಹೌದಾ. ಸೊ ಇವಾಗ ಅಲ್ಲಿಗೆ ಹೋಯಿತು ಬ್ಲಡ್. ನೆಕ್ಸ್ಟ್ ಲೆಫ್ಟ್ ವೆಂಟ್ರಿಕಲ್ಲಲ್ಲಿರುವಂತಹ ಬ್ಲಡ್ ಏನಾಗುತ್ತೆ, ಸೊ ಇಟ್ ಈಸ್ ಆಕ್ಸಿಜನೇಟೆಡ್, ಹೌದಾ. ಸೊ ಇಲ್ಲಿರೋದು ನೋಡಿ ಲಂಗ್ಸಿಂದಾನೇ ಬಂದಿರೋದು ಅದು, ಹೌದಾ. ಸೊ ಲಂಗ್ಸಿಂದ ಬಂದಿದೆ, ಪಲ್ಮನರಿ ವೇನ್ಸ್ಗಳು ತೊಗೊಂಡು ಬಂದಿದೆ, ಇವಾಗ ವೆಂಟ್ರಿಕಲ್ಸಲ್ಲಿ ಪ್ರೆಸೆಂಟ್ ಇದೆ. ಇಲ್ಲಿ ಟ್ರೈಕಾಸ್ಪಿಡ್ ವ್ಯಾಲ್ವ್ಸು ಕ್ಲೋಸ್ ಆಗಿದೆ, ನಾವು ಬ್ಲಡ್ಡನ್ನು ತೊಗೊಳ್ಳಲ್ಲ ವಾಪಸ್ ಅಂತಿದೆ. ಸೊ ಇವಾಗ ಏನಾಗುತ್ತೆ, ಇಲ್ಲಿಂದ ಬ್ಲಡ್ ಏನಾಗುತ್ತೆ, ಇಟ್ ಮೂವ್ಸ್ ಟು ದ ಅಯೋರ್ಟಾ. ಓಕೆ, ಸೊ ಅಯೋರ್ಟಾ ಮುಖಾಂತರ ಏನಾಗುತ್ತೆ, ಅದು ಬಾಡಿಯ ಎಲ್ಲ ಪಾರ್ಟ್ಸ್ಗೂ ಕೂಡ ಅದು ಮೂವ್ ಆಗುತ್ತೆ. ಆಗ ಸೊ ಸೆಮಿಲೂನಾರ್ ವ್ಯಾಲ್ವ್ಸ್ ಆರ್ ಓಪನ್ಡ್. ಓಕೆ, ಸೊ ಇಲ್ಲಿ ಸೆಮಿಲೂನಾರ್ ವ್ಯಾಲ್ವ್ಸ್ ಓಪನ್ ಆಗುತ್ತೆ. ಇವಾಗ ಪ್ರೆಷರಿಂದ ಫುಲ್ ಏನಾಯಿತು, ಇಲ್ಲಿಂದ ಆಕ್ಸಿಜನೇಟೆಡ್ ಬ್ಲಡ್ಡು ಅಯೋರ್ಟಾ ಮುಖಾಂತರ ಬಾಡಿಗೆ ಹೋಯಿತು. ನೆಕ್ಸ್ಟ್ ಡಿಆಕ್ಸಿಜನೇಟೆಡ್ ಬ್ಲಡ್ ಲಂಗ್ಸಿಗೆ ಹೋಯಿತು, ಹೌದಾ. ಸೊ ಸೆಮಿಲೂನಾರ್ ವ್ಯಾಲ್ವ್ಸು ಇವಾಗ ಓಪನ್ ಆಗಿದೆ. ಓಕೆ, ಸೊ ಹಾಗಿದ್ರೆ ನೆಕ್ಸ್ಟ್ ಇನ್ನೊಂದು ಸೌಂಡ್ ಡಬ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ ಅಂತಂದರೆ ನೋಡಿ, ವೆನ್ ವೆಂಟ್ರಿಕಲ್ಸ್ ಡಯಾಸ್ಟೋಲ್ ಅಂತಂದರೆ ವೆಂಟ್ರಿಕಲ್ಗಳು ರಿಲ್ಯಾಕ್ಸ್ ಆಗುತ್ತೆ. ಓಕೆ, ಸೊ ಎಷ್ಟು ಪ್ರೆಷರಿಂದ ಏನು ಮಾಡಿತ್ತು, ಬ್ಲಡ್ಡನ್ನೆಲ್ಲ ಮುಂದೆ ಪಂಪ್ ಮಾಡಿಬಿಡ್ತು, ಹೌದಾ. ಪಂಪ್ ಮಾಡಿದ ಮೇಲೆ ಇವಾಗ ವೆಂಟ್ರಿಕಲ್ಸ್ ರಿಲ್ಯಾಕ್ಸ್ಡ್ ಆಗಿದೆ, ನನ್ನ ಕೆಲಸ ಮುಗೀತು, ನನ್ನಲ್ಲಿ ಇದ್ದಂಥ ಬ್ಲಡ್ ನಾನು ಇವಾಗ ಪಂಪ್ ಮಾಡಿದೆ ಅಂತೇಳಿ ದೇ ಬಿಕಮ್ ರಿಲ್ಯಾಕ್ಸ್. ಓಕೆ, ಸೊ ರಿಲ್ಯಾಕ್ಸ್ ಅಂತಂದರೆ ಅವುಗಳು ಅಗಲ ಆಗುತ್ತೆ, ಹೌದಾ. ಸೊ ಅಗಲ ಆದ ತಕ್ಷಣ ಏನಾಗುತ್ತೆ, ಇವಾಗ ಅಗೇನ್ ಬ್ಲಡ್ ವಾಪಸ್ ಬೀಳಬಾರ್ದಲ್ಲ, ಮುಂದೆ ಹೋಗಿದ್ದ ಬ್ಲಡ್ಡು ವಾಪಸ್ ಬಂದು ಬೀಳಬಾರ್ದು ಇದಕ್ಕೆ, ರೈಟ್. ಸೊ ಈ ರೀತಿ ವಾಪಸ್ ಬೀಳಬಾರ್ದು ಅಂತ ಹೇಳಿ ಏನಾಗುತ್ತೆ, ಇವಾಗ ನಾವು ದೀಸ್ ವ್ಯಾಲ್ವ್ಸ್ ಆರ್ ಕ್ಲೋಸ್ಡ್. ಓಕೆ, ಸೊ ಇವಾಗ ಏನಾಗುತ್ತೆ, ಈ ವ್ಯಾಲ್ವ್ಸು ಕ್ಲೋಸ್ ಆಗಿಬಿಡುತ್ತೆ. ಯಾವ ವ್ಯಾಲ್ವ್ಸ್ ಇದು, ಸೆಮಿಲೂನಾರ್ ವ್ಯಾಲ್ವ್ಸ್ ಆರ್ ಕ್ಲೋಸ್ಡ್. ಸೊ ಆವಾಗ ನಮಗೆ ಕೇಳಿಸುವಂತಹ ಸೌಂಡ್ ಯಾವುದು ಅಂತಂದರೆ ದಟ್ ಈಸ್ ಡಬ್ ಸೌಂಡ್. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಬೈಕಸ್ಪಿಡ್ ಮತ್ತು ಟ್ರೈಕಸ್ಪಿಡ್ ವ್ಯಾಲ್ವ್ಸ್ಗಳು ಕ್ಲೋಸ್ ಆದಾಗ ಲಬ್ ಸೌಂಡ್ ಕ್ರಿಯೇಟ್ ಆಗುತ್ತೆ, ಸೆಮಿಲೂನಾರ್ ವ್ಯಾಲ್ವ್ಸ್ ಕ್ಲೋಸ್ ಆದಾಗ ಡಬ್ ಸೌಂಡ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಈ ಲಬ್ ಡಬ್ ಅನ್ನುವಂತಹದ್ದೇ ಒಂದು ಹಾರ್ಟ್ ಬೀಟ್ ಆಗಿದೆ. ಓಕೆ, ಸೊ ಇದನ್ನೇ ನಾವು ಒನ್ ಕಾರ್ಡಿಯಾಕ್ ಸೈಕಲ್ ಅಂತ ಕರಿತೀವಿ. ಸೊ ಒನ್ ಕಾರ್ಡಿಯಾಕ್ ಸೈಕಲ್ ಈಸ್ ಈಕ್ವಲ್ ಟು ಒನ್ ಹಾರ್ಟ್ ಬೀಟ್, ದಟ್ ಈಸ್ ಒನ್ ಲಬ್ ಡಬ್. ಓಕೆ, ಸೊ ಲಬ್ ಡಬ್ ಅಂತ ಏನು ನಮ್ಮ ಹಾರ್ಟ್ ಬೀಟ್ ಆಗುತ್ತೆ ಅದು ಒಂದು ಹಾರ್ಟ್ ಬೀಟ್. ಓಕೆ, ಸೊ ಆ ಒಂದು ಹಾರ್ಟ್ ಬೀಟ್ ಅಂತಂದರೆ ಅದು ಒಂದು ಕಾರ್ಡಿಯಾಕ್ ಸೈಕಲ್ ಅಂತಂದರೆ ಕಂಪ್ಲೀಟಾಗಿ ಏನಾಯಿತು ನೋಡಿ, ಹಾರ್ಟ್ ಒಳಗಡೆ ಬ್ಲಡ್ ಬಂದು ವಾಪಸ್ ಪಂಪ್ ಆಯಿತು, ಹೌದಾ. ಸೊ ಹಾರ್ಟ್ ಒಳಗಡೆ ಬ್ಲಡ್ ಬಂದು ವಾಪಸ್ ಪಂಪ್ ಆಯಿತು. ಓಕೆ, ಸೊ ದಿಸ್ ಈಸ್ ಒನ್ ಕಾರ್ಡಿಯಾಕ್ ಸೈಕಲ್, ರೈಟ್. ಸೊ ಈ ಕಾರ್ಡಿಯಾಕ್ ಸೈಕಲ್ನ ಟೈಮ್ ಎಷ್ಟು ಅಂತಂದರೆ 0.8 ಸೆಕೆಂಡ್ಸ್. ಓಕೆ, ಸೊ ಅದರ ಟೈಮ್ ಎಷ್ಟಿರುತ್ತೆ, 0.8 ಸೆಕೆಂಡಲ್ಲಿ ನಮಗೆ ನೋಡಿ ಬ್ಲಡ್ ಈ ರೀತಿಯಾಗಿ ಹಾರ್ಟ್ನ ಎಂಟರ್ ಆಗಿ ಆ್ಯಂಡ್ ಇಟ್ ಗೋಸ್ ಔಟ್ ಆಫ್ ದ ಹಾರ್ಟ್. ಓಕೆ, ಸೊ ಇನ್ನು ನಮ್ಮ ಹಾರ್ಟ್ ಹಾಗಿದ್ರೆ ಒಂದು ನಿಮಿಷಕ್ಕೆ ಎಷ್ಟು ಸರ್ತಿ ಈ ಥರ ಹಾರ್ಟ್ ಬೀಟ್ ಆಗುತ್ತೆ ಅಂದರೆ 72 ಟೈಮ್ಸ್ ನಮ್ಮ ಹಾರ್ಟ್ ಬೀಟ್ ಆಗುತ್ತೆ ಪರ್ ಮಿನಿಟ್. ಓಕೆ, ಸೊ ಆನ್ ಆ್ಯನ್ ಅವರೇಜ್ 72 ಟೈಮ್ಸ್ ನಮ್ಮ ಹಾರ್ಟ್ ಬೀಟ್ ಆಗುತ್ತೆ ಒಂದು ನಿಮಿಷಕ್ಕೆ. ಓಕೆ, ಸೊ ಒಂದು ಸೆಕೆಂಡಿಗೆ 0.8 ಸೆಕೆಂಡ್ ಬೇಕು ಒಂದು ಕಾರ್ಡಿಯಾಕ್ ಸೈಕಲ್ ಆಗೋಕ್ಕೆ, 72 ಟೈಮ್ಸ್ ಕಾರ್ಡಿಯಾಕ್ ಸೈಕಲ್ ಒಂದು ನಿಮಿಷದಲ್ಲಿ ಆಗುತ್ತೆ. ಓಕೆ, ಸೊ ಇನ್ನು ಸ್ಟ್ರೋಕ್ ವಾಲ್ಯೂಮ್ ಅಂತಂದರೆ ಒಂದು ಸರ್ತಿ ಕಾರ್ಡಿಯಾಕ್ ಸೈಕಲ್ ಆದಾಗ ಎಷ್ಟು ಬ್ಲಡ್ ವೆಂಟ್ರಿಕಲ್ಸಿಂದ ಪಂಪ್ ಆಗುತ್ತೆ. ಓಕೆ, ದಟ್ ಈಸ್ 70 ml. ಒಂದು ಸರ್ತಿ ಕಾರ್ಡಿಯಾಕ್ ಸೈಕಲ್ ಆದಾಗ ಅಥವಾ ಒಂದು ಸರ್ತಿ ನಮ್ಮ ಹಾರ್ಟ್ ಬೀಟ್ ಆದಾಗ 70 ml ಅಷ್ಟು ಬ್ಲಡ್ ಪಂಪ್ ಆಗ್ತಾ ಇದೆ ನಮ್ಮ ವೆಂಟ್ರಿಕಲ್ಸಿಂದ ಅಥವಾ ನಮ್ಮ ಹಾರ್ಟಿಂದ. ಓಕೆ, ಇನ್ನು ಕಾರ್ಡಿಯಾಕ್ ಔಟ್ಪುಟ್ ಅಂತಂದರೆ ಏನು, ಕಾರ್ಡಿಯಾಕ್ ಔಟ್ಪುಟ್ ಅಂತಂದರೆ ವೆರಿ ಸಿಂಪಲ್, ಒಂದು ನಿಮಿಷದಲ್ಲಿ ಎಷ್ಟು ಹಾರ್ಟಿಂದ ಬ್ಲಡ್ ಪಂಪ್ ಆಗಿದೆ ಅಂತ ಹೇಳಿ. ಓಕೆ, ಸೊ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ನೋಡಿ, ಸ್ಟ್ರೋಕ್ ವಾಲ್ಯೂಮ್ ಇಂಟು ಹಾರ್ಟ್ ಬೀಟ್, ವೆರಿ ಸಿಂಪಲ್, ಹೌದಾ. ಸೊ ಕಾರ್ಡಿಯಾಕ್ ಔಟ್ಪುಟ್ ಅಂತಂದರೆ ಏನು, ನಮ್ಮ ಹಾರ್ಟ್ ಎಷ್ಟು ಸರ್ತಿ ಬೀಟ್ ಆಗುತ್ತೆ, ಒಂದು ಸರ್ತಿ ಬೀಟ್ ಆದಾಗ ಎಷ್ಟನ್ನು ಪಂಪ್ ಮಾಡುತ್ತೆ ಬ್ಲಡ್ನ. ಓಕೆ, ಸೊ ಒಂದು ಸರ್ತಿ ಬೀಟ್ ಆದಾಗ ಪಂಪ್ ಮಾಡೋದು ಸ್ಟ್ರೋಕ್ ವಾಲ್ಯೂಮ್, ದಟ್ ಈಸ್ 70 ml ಇಂಟು ಹಾರ್ಟ್ ಬೀಟ್ ರೇಟ್ ಈಸ್ 72. ಓಕೆ, ಸೊ ಹಾಗಾಗಿ ಟೋಟಲ್ ಆಗಿ ಕಾರ್ಡಿಯಾಕ್ ಔಟ್ಪುಟ್ ಎಷ್ಟಿರುತ್ತೆ ಒಂದು ನಿಮಿಷಕ್ಕೆ, ನಮ್ಮ ಹಾರ್ಟ್ ಅಂದರೆ ನಮ್ಮ ವೆಂಟ್ರಿಕಲ್ಸ್ ಏನು ಮಾಡುತ್ತೆ 5000 ml ಅಥವಾ 5 ಲೀಟರ್ ಅಷ್ಟು ಬ್ಲಡ್ಡನ್ನು ದೇ ಆರ್ ಪಂಪಿಂಗ್. ಓಕೆ, ಸೊ ದೇ ಆರ್ ಡೂಯಿಂಗ್ ದಿಸ್ ವರ್ಕ್ ಸೋ ಎಫಿಷಿಯೆಂಟ್ಲಿ. ಓಕೆ, ಸೊ ಬರ್ತಿಂದ ಹಿಡಿದು ಬರ್ತ್ ಅನ್ನೋಕ್ಕಿಂತ ಸೊ ಹಾರ್ಟ್ ಫಾರ್ಮೇಷನ್ ಆದಾಗಿಂದ ಒಂದು ಫೀಟಲ್ ಸ್ಟೇಜಲ್ಲಿ ಹಾರ್ಟ್ ಫಾರ್ಮೇಷನ್ ಆದಾಗಿಂದ ನಮ್ಮ ಡೆತ್ವರೆಗೂ ಹಾರ್ಟ್ನ ಫಂಕ್ಷನಿಂಗ್ ಇದೇ ತರಹ ಕಂಟಿನ್ಯೂ ಆಗುತ್ತೆ. ಎಲ್ಲೂ ಕೂಡ ಅದು
ಅದರ ಫಂಕ್ಷನಿಂಗಲ್ಲಿ ಸ್ವಲ್ಪ ಏನಾದರೂ ಡಿಲೇ ಆದರೂ ಕೂಡ ಏನಾಗುತ್ತೆ ಅಂತಂದರೆ ಇಟ್ ಆಬ್ವಿಯಸ್ಲಿ ಇಟ್ ಎಫೆಕ್ಟ್ಸ್ ದ ಲೈಫ್. ಓಕೆ, ಅನದರ್ ಥಿಂಗ್, ನಿಮಗೆ ಹಾರ್ಟ್ ಬೀಟ್ ಜನ್ರೇಟ್ ಆಗೋದು ದಟ್ ಈಸ್ SAN ನೋಡ್ ಮತ್ತು AVN ನೋಡಿಂದ ಅಂತ ನಾನು ಹೇಳಿದೆ, ರೈಟ್. ಸೊ SAN ನೋಡಿಂದ ಏನಾಗುತ್ತೆ, AVN ನೋಡಿಗೆ ಬರುತ್ತೆ, ದಟ್ ಈಸ್ ಸೊ SAN ನೋಡಿಂದ AVN ನೋಡಿಗೆ ಬರುತ್ತೆ. ಓಕೆ, ನೆಕ್ಸ್ಟ್ ಅಲ್ಲಿಂದ ಬಂಡಲ್ ಆಫ್ ಹಿಸ್ಸಿಗೆ ಹೋಗುತ್ತೆ, ವೆಂಟ್ರಿಕಲ್ಸಿಗೆ. ನೆಕ್ಸ್ಟ್ ಈ ರೀತಿ ಪರ್ಕಿಂಜೆ ಫೈಬರ್ಸ್ ಇದೆ. ಸೊ ಈ ರೀತಿಯಾಗಿ ಹಾರ್ಟ್ ಬೀಟು ಇನಿಷಿಯೇಟ್ ಆಗುತ್ತೆ. ಇನ್ನು ಯಾವಾಗ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಯಾವಾಗ ಇಲ್ಲಿಂದ ಇಂಪಲ್ಸ್ ಬರುತ್ತೆ ಆವಾಗ. ಓಕೆ, ಸೊ SAN ನೋಡ್ ಏನಿದೆ, ಸೊ ಇದು ಫಸ್ಟ್ ಎಲೆಕ್ಟ್ರಿಕಲ್ ಇಂಪಲ್ಸನ್ನು ಜನ್ರೇಟ್ ಮಾಡುತ್ತೆ. ಆವಾಗ ಫಸ್ಟ್ ಏಟ್ರಿಯಾಗಳಿಗೆ ಅದು ಎರಡೂ ಹೋಗುತ್ತೆ. ಓಕೆ, ಸೊ ಆ ಒಂದು ಮೆಸೇಜ್ ಏಟ್ರಿಯಮ್ಗಳಿಗೆ ಹೋಗುತ್ತೆ. ಸೊ ಏಟ್ರಿಯಮ್ಮಿಗೆ ಹೋದಾಗ ಏನಾಗುತ್ತೆ, ಏಟ್ರಿಯಾಗಳು ಕಾಂಟ್ರಾಕ್ಟ್ ಆಗುತ್ತೆ. SAN ನೋಡಿಂದ ಏಟ್ರಿಯಾಗಳು ಕಾಂಟ್ರಾಕ್ಟ್ ಆಗುತ್ತೆ. ನೆಕ್ಸ್ಟ್ AVN ನೋಡಿಗೆ ಬಂದುಬಿಟ್ಟು ಏನಾಗುತ್ತೆ, ಅದು ವೆಂಟ್ರಿಕಲ್ಸ್ಗೆ ಪಾಸ್ ಆಗುತ್ತೆ ಬಂಡಲ್ ಆಫ್ ಹಿಸ್ ಮುಖಾಂತರ. ಸೊ ಇಲ್ಲಿಗೆ ಬಂದು ವೆಂಟ್ರಿಕಲ್ಸ್ಗಳು ಕಾಂಟ್ರಾಕ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ದಟ್ ವಿಲ್ ಬಿ ವೆಂಟ್ರಿಕ್ಯುಲರ್ ಸಿಸ್ಟೋಲ್. ಓಕೆ, ಸೊ ಈ ರೀತಿಯಾಗಿ ಸಿಗ್ನಲ್ ಹೋಗುತ್ತೆ ಹಾರ್ಟ್ಗೆ ಕಾಂಟ್ರಾಕ್ಟ್ ಆಗೋದಕ್ಕೆ ಅಥವಾ ಹಾರ್ಟ್ ಬೀಟ್. ಡಬಲ್ ಸರ್ಕ್ಯುಲೇಷನ್ ಅಂತಂದರೆ ವೆರಿ ಸಿಂಪಲ್ ನೋಡಿ. ಇಲ್ಲಿ ನಾವು ಏನು ನಿಮಗೆ ಕಾರ್ಡಿಯಾಕ್ ಸೈಕಲ್ ಅರ್ಥ ಆಗಿದೆ ಅಲ್ವಾ ಇವಾಗ. ಸೊ ಇದೇ ಕಾರ್ಡಿಯಾಕ್ ಸೈಕಲ್ ರಿಲೇಟೆಡ್ಡೇ ನಾವು ಇವಾಗ ಡಬಲ್ ಸರ್ಕ್ಯುಲೇಷನನ್ನು ಅರ್ಥ ಮಾಡ್ಕೊಳ್ತೀವಿ. ವೆರಿ ಸಿಂಪಲ್, ತುಂಬ ಸಿಂಪಲ್ ಆಗಿದೆ. ಓಕೆ, ಸೊ ಜಸ್ಟ್ ನಿಮಗೆ ನೋಡಿ ಇಲ್ಲೊಂದು ಶಾರ್ಟಾಗಿ ಹೇಳ್ಬಿಡ್ತೀನಿ ನೋಡಿ. ಡಬಲ್ ಸರ್ಕ್ಯುಲೇಷನ್ ಅಂತ ಯಾಕೆ ಕರಿತೀವಿ? ಓಕೆ, ಸೊ ಡಬಲ್ ಅಂತಂದರೆ ಏನು, ಎರಡು. ಓಕೆ, ಸರ್ಕ್ಯುಲೇಷನ್ ಅಂತಂದರೆ ಏನು, ಸರ್ಕ್ಯುಲೇಟ್ ಆಗ್ತಾ ಇರೋದು ಬ್ಲಡ್, ಹೌದಾ. ಸೊ ಬ್ಲಡ್ ಎಲ್ಲಿ ಎರಡು ಸರ್ತಿ ಸರ್ಕ್ಯುಲೇಟ್ ಆಗ್ತಾ ಇದೆ ಅಂತಂದರೆ ಅಲ್ಲಿ ನಮಗೆ ಎರಡು ಟೈಪ್ ಸರ್ಕ್ಯುಲೇಷನ್ ಬರುತ್ತೆ. ಒಂದು ಪಲ್ಮನರಿ ಸರ್ಕ್ಯುಲೇಷನ್, ಅನದರ್ ಒನ್ ಈಸ್ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ. ಸೊ ಪಲ್ಮನರಿ ಸರ್ಕ್ಯುಲೇಷನ್ ಅಂತಂದರೆ ನೋಡಿ, ಸೊ ದಿಸ್ ಪಾರ್ಟ್ ಈಸ್ ಪಲ್ಮನರಿ ಸರ್ಕ್ಯುಲೇಷನ್. ಓಕೆ, ಆ್ಯಂಡ್ ದಿಸ್ ಪಾರ್ಟ್ ಈಸ್ ಸಿಸ್ಟಮಿಕ್ ಸರ್ಕ್ಯುಲೇಷನ್. ಐ ಟೆಲ್ ಯು ವೆರಿ ಸಿಂಪಲ್, ತುಂಬ ಸಿಂಪಲ್ ಆಗಿದೆ. ಹಾರ್ಟ್ ನೋಡಿ, ದಿಸ್ ಈಸ್ ಹಾರ್ಟ್, ಹೌದಾ. ಸೊ ಹಾರ್ಟಿಂದ ನಮಗೆ ಏನಾಗ್ತಾ ಇದೆ, ಫಸ್ಟ್ ಬ್ಲಡ್ ಏನಾಯಿತು, ಲಂಗ್ಸಿಗೆ ಹೋಯಿತು. ಓಕೆ, ನೆಕ್ಸ್ಟ್ ಲಂಗ್ಸಿಂದ ಹಾರ್ಟಿಗೆ ಎಂಟರ್ ಆಯಿತು. ಆಕ್ಸಿಜನೇಟೆಡ್ ಬ್ಲಡ್ಡನ್ನು ಪಲ್ಮನರಿ ವೇನ್ಸ್ ತೊಗೊಂಡು ಬಂತು. ಓಕೆ, ಈ ಕಡೆ ಪಲ್ಮನರಿ ಆರ್ಟರೀಸು ಹಾರ್ಟಿಂದ ತೊಗೊಂಡು ಹೋಯಿತು. ಓಕೆ, ಸೊ ಒಂದು ಸರ್ತಿ ಹಾರ್ಟ್ ಒಳಗಡೆ ಇವಾಗ ಬ್ಲಡ್ ಹೋಗಿ ಬಂತು. ಓಕೆ, ಸೊ ದಿಸ್ ಈಸ್ ಒನ್ ಟೈಮ್ ಪಲ್ಮನರಿ ಸರ್ಕ್ಯುಲೇಷನ್. ಇನ್ನೊಂದು ಸರ್ತಿ ಹೇಗೆ ಹಾರ್ಟ್ ಒಳಗಡೆ ಎಂಟರ್ ಆಯಿತು ಅಂತಂದರೆ ನೋಡಿ, ಡಿಆಕ್ಸಿಜನೇಟೆಡ್ ಬ್ಲಡ್ಡನ್ನ ವೆನೆಕೇವಾಗಳು ಹಾರ್ಟ್ ಒಳಗಡೆ ತೊಗೊಂಡು ಬಂತು. ಓಕೆ, ಸೊ ಲೆಟ್ ಮಿ ಚೇಂಜ್ ದ ಕಲರ್. ಡಿಆಕ್ಸಿಜನೇಟೆಡ್ ಬ್ಲಡ್ಡನ್ನು ಹಾರ್ಟ್ ಒಳಗಡೆ ವೆನೆಕೇವಾಗಳು ತೊಗೊಂಡು ಬಂತು. ಓಕೆ, ನೆಕ್ಸ್ಟ್ ಆಕ್ಸಿಜನೇಟೆಡ್ ಬ್ಲಡ್ಡನ್ನ ಏನು ಮಾಡ್ತು, ಅಯೋರ್ಟಾ ಬಾಡಿ ಫುಲ್ಲು ತೊಗೊಂಡು ಹೋಯಿತು, ಹೌದಾ. ಸೊ ಅಯೋರ್ಟಾ ಬಾಡಿ ಫುಲ್ಲು ತೊಗೊಂಡು ಹೋಯಿತು. ಇದನ್ನು ನಾವು ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಸೆಕೆಂಡ್ ಟೈಮ್ ದ ಬ್ಲಡ್ ಎಂಟರಿಂಗ್ ಇನ್ ಟು ದ ಹಾರ್ಟ್ ಆ್ಯಂಡ್ ದೆನ್ ಲೀವಿಂಗ್ ದ ಹಾರ್ಟ್. ಓಕೆ, ಸೊ ಇದನ್ನೇ ನಾವು ಡಬಲ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಸೊ ಡಬಲ್ ಸರ್ಕ್ಯುಲೇಷನ್ ಅಂತಂದರೆ ಎರಡು ಸರ್ತಿ ಬ್ಲಡ್ ಹಾರ್ಟನ್ನು ಎಂಟರ್ ಆಗಿ ಹಾರ್ಟಿಂದ ಹೊರಗಡೆ ಬರ್ತಾ ಇದೆ. ಓಕೆ, ಸೊ ಅದರಲ್ಲಿ ಎರಡು ಸರ್ಕ್ಯುಲೇಷನ್ಸ್ ಯಾವುದು, ಒಂದು ಪಲ್ಮನರಿ ಸರ್ಕ್ಯುಲೇಷನ್, ಇನ್ನೊಂದು ಸಿಸ್ಟಮಿಕ್ ಸರ್ಕ್ಯುಲೇಷನ್. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂಥ ಡೈಗ್ರಾಮ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋದಾದ. ಸೊ ದಿಸ್ ಈಸ್ ದ ಡೈಗ್ರಾಮ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋದು. ಓಕೆ, ಸೊ ಇದ್ರ ಮುಖಾಂತರ ನಾವು ಇವಾಗ ಡಬಲ್ ಸರ್ಕ್ಯುಲೇಷನನ್ನು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಫಾರ್ ನಾವು ನೀವು ಇದಿಷ್ಟು ಈ ಪಾರ್ಟ್ಗಳನ್ನು ಈ ಪಾರ್ಟು ಇದನ್ನು ಬಿಟ್ಬಿಡಿ. ಓಕೆ, ಸೊ ನಾವು ಇಷ್ಟೇ ಡೈಗ್ರಾಮ್ ಮೇಲೆ ಇವಾಗ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಈ ಡೈಗ್ರಾಮ್ ಏನಿದೆಯಲ್ಲ, ಸೊ ಈ ಡೈಗ್ರಾಮ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ, ಇವುಗಳನ್ನು ಇವಾಗ ಸದ್ಯಕ್ಕೆ ಬಿಡಿ. ಓಕೆ, ಸೊ ಅದಾದಮೇಲೆ ಹೇಳ್ತೀನಿ ನಾನು ನಿಮಗೆ. ಸೊ ಡಬಲ್ ಸರ್ಕ್ಯುಲೇಷನಲ್ಲಿ ಏನು ಹೇಳಿದ್ವಿ ನಾವು, ಒಂದು ಪಲ್ಮನರಿ, ಇನ್ನೊಂದು ಸಿಸ್ಟಮಿಕ್. ಓಕೆ, ರೈಟ್ ವೆಂಟ್ರಿಕಲ್ಲಿಂದ ಪಲ್ಮನರಿ ಆರ್ಟ್ರಿಗಳು ಲಂಗ್ಸಿಗೆ ಬ್ಲಡ್ಡನ್ನು ತೊಗೊಂಡು ಬಂತು. ಡಿಆಕ್ಸಿಜನೇಟೆಡ್ ಬ್ಲಡ್ ಆಗಿತ್ತದು, ಆಕ್ಸಿಜನೇಷನ್ ಆಯಿತು. ಆಕ್ಸಿಜನೇಷನ್ ಆದ ನಂತರ ಏನಾಯ್ತು, ಇವಾಗ ಆಕ್ಸಿಜನೇಟೆಡ್ ಬ್ಲಡ್ಡನ್ನು ಪಲ್ಮನರಿ ವೇನ್ಗಳು ವಾಪಸ್ ಏನು ಮಾಡುತ್ತೆ, ವಾಪಸ್ಸು ಪಲ್ಮನರಿ ವೇನ್ ಮುಖಾಂತರ ಏನಾಯಿತು, ಲೆಫ್ಟ್ ಸೈಡ್ ಆಫ್ ದ ಹಾರ್ಟಿಗೆ ಬಂತು. ಓಕೆ, ಸೊ ಲೆಫ್ಟ್ ಸೈಡ್ ಏಟ್ರಿಯಮ್ಮಿಗೆ ಬಂತು. ಸರ್ಕ್ಯುಲೇಷನ್ ಆಫ್ ಬ್ಲಡ್ ಬಿಟ್ವೀನ್ ಹಾರ್ಟ್ ಆ್ಯಂಡ್ ಲಂಗ್ಸ್. ಓಕೆ, ಸೊ ಬಿಟ್ವೀನ್ ಹಾರ್ಟ್ ಆ್ಯಂಡ್ ಲಂಗ್ಸ್ ಏನಿದೆ ಅದನ್ನು ನಾವು ಪಲ್ಮನರಿ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಒನ್ ಟೈಪ್. ದ ಸಿಸ್ಟಮಿಕ್ ಸರ್ಕ್ಯುಲೇಷನ್. ಸೊ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಹೇಗಾಗುತ್ತೆ ಅಂತ ನೋಡೋದಾದರೆ, ಆಕ್ಸಿಜನೇಟೆಡ್ ಬ್ಲಡ್ ಏನಾಯ್ತು, ಇವಾಗ ಲೆಫ್ಟ್ ವೆಂಟ್ರಿಕಲ್ಸಿಂದ ಏನು ಮಾಡುತ್ತೆ, ಅದು ಐ ಶುಡ್ ಹ್ಯಾವ್ ಡ್ರಾನ್ ದಿಸ್. ಓಕೆ, ಸೊ ಈ ಥರ ಎಂಟರ್ ಆಯಿತು. ಎಂಟರ್ ಆದಮೇಲೆ ಏನಾಯಿತು, ಇವಾಗ ನೆಕ್ಸ್ಟ್ ಅಯೋರ್ಟಾ ಮುಖಾಂತರ ಏನಾಗುತ್ತೆ, ಇಟ್ ಗೋಸ್ ಟು ಆಲ್ ದ ಬಾಡಿ ಪಾರ್ಟ್ಸ್. ಓಕೆ, ಸೊ ಬಾಡಿ ಪಾರ್ಟ್ಸ್ಗಳಿಗೆ ಇವಾಗ ಆಕ್ಸಿಜನೇಟೆಡ್ ಬ್ಲಡ್ ಹೋಯಿತು. ಓಕೆ, ನೆಕ್ಸ್ಟ್ ಅಲ್ಲಿಂದ ಏನಾಗುತ್ತೆ, ಇವಾಗ ಡಿಆಕ್ಸಿಜನೇಟೆಡ್ ಬ್ಲಡ್. ಓಕೆ, ಸೊ ಡಿಆಕ್ಸಿಜನೇಟೆಡ್ ಬ್ಲಡ್ನ ಇವಾಗ ಏನು ಮಾಡುತ್ತೆ, ವೆನೆಕೇವಾಗಳು. ಓಕೆ, ಸೊ ಸುಪೀರಿಯರ್ ವೆನೆಕೇವಾ ಇರ್ಬೋದು, ಇನ್ಫೀರಿಯರ್ ವೆನೆಕೇವಾಗಳು ಏನು ಮಾಡುತ್ತೆ, ಇವಾಗ ಡಿಆಕ್ಸಿಜನೇಟೆಡ್ ಬ್ಲಡ್ಡನ್ನು ತೊಗೊಂಡ್ಬಿಟ್ಟು ಅಗೇನ್ ರೈಟ್ ಸೈಡ್ ಏಟ್ರಿಯಮ್ಗೆ ತೊಗೊಂಡು ಬಂದು ಹಾಕುತ್ತೆ. ಓಕೆ, ಸೊ ದಿಸ್ ಈಸ್ ಸಿಸ್ಟಮಿಕ್ ಸರ್ಕ್ಯುಲೇಷನ್. ಓಕೆ, ಸೊ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತಂದರೆ ಯಾವುದ್ಯಾವ್ದ್ರ ಮಧ್ಯೆ ಆಯಿತು, ಬಿಟ್ವೀನ್ ಹಾರ್ಟ್ ಆ್ಯಂಡ್
ಬಾಡಿ ಪಾರ್ಟ್ಸ್. ಓಕೆ, ಸೊ ಹಾರ್ಟ್ ಮತ್ತು ಬಾಡಿ ಮಧ್ಯೆ ಆಗೋದು ಸಿಸ್ಟಮಿಕ್ ಸರ್ಕ್ಯುಲೇಷನ್, ಹಾರ್ಟ್ ಮತ್ತು ಲಂಗ್ಸ್ ಮಧ್ಯೆ ಆಗೋದು ಪಲ್ಮನರಿ ಸರ್ಕ್ಯುಲೇಷನ್. ಓಕೆ, ಸೊ ಇದು ಎರಡು ನಿಮಗೆ ಡಬಲ್ ಸರ್ಕ್ಯುಲೇಷನ್ ಆಗಿತ್ತು. ಓಕೆ, ಸೊ ಈ ಡೈಗ್ರಾಮ್ಸ್ ಏನಿವಾಗ ಅಂತ ನೋಡೋಣ. ಇವಾಗ ಆರ್ಟ್ರಿಗೂ ವೇನ್ಸ್ಗೂ ಏನು ಡಿಫ್ರೆನ್ಸ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಆರ್ಟ್ರಿ ಯಾವಾಗಲೂ ಏನಿರುತ್ತೆ ಅಂತಂದರೆ ನೋಡಿ, ಆರ್ಟ್ರಿಯ ಲುಮೆನ್ ತುಂಬ ಚಿಕ್ಕದಾಗಿರುತ್ತೆ. ನೋಡಿ ಇಲ್ಲೂ ಕೂಡ ಪಲ್ಮನರಿ ಆರ್ಟ್ರಿ ಇದೆ ಆ್ಯಂಡ್ ಇಲ್ಲೂ ಕೂಡ ದಿಸ್ ಡಾರ್ಸಲ್ ಅಯೋರ್ಟಾ ಈಸ್ ಆಲ್ಸೋ ಆರ್ಟ್ರಿ. ಓಕೆ, ಸೊ ಆರ್ಟ್ರೀಸ್ ಬೇಸಿಕಲಿ ಏನು ಮಾಡುತ್ತೆ, ಹಾರ್ಟಿಂದ ಬ್ಲಡ್ಡನ್ನು ತೊಗೊಂಡು ಹೋಗೋದು. ಓಕೆ, ಸೊ ಇದು ಈ ಕಡೆ ತೊಗೊಂಡು ಹೋಗ್ತಾ ಇದೆ, ಇದು ಈ ಕಡೆಯಿಂದ ತೊಗೊಂಡು ಬರ್ತಾ ಇದೆ. ಸೊ ಆರ್ಟ್ರಿಯ ಲುಮೆನ್ಗಳು ಯಾವಾಗಲೂ ಚಿಕ್ಕದಾಗಿರುತ್ತೆ ಆ್ಯಂಡ್ ತುಂಬ ಪ್ರೆಷರಿಂದ ಬ್ಲಡ್ ಅದರ ಆರ್ಟ್ರೀಸಲ್ಲಿ ಬರ್ತಾ ಇರೋದ್ರಿಂದ ಅದರ ವಾಲ್ಸ್ ಕೂಡ, ಆರ್ಟ್ರಿಯ ವಾಲ್ಸ್ ಕೂಡ ಥಿಕ್ ಆಗಿರುತ್ತೆ ಆ್ಯಂಡ್ ಲುಮೆನ್ ಚಿಕ್ಕದಾಗಿರುತ್ತೆ. ಸೊ ದಟ್ ಈಸ್ ಆರ್ಟ್ರಿ, ರೈಟ್. ಇನ್ನು ನೆಕ್ಸ್ಟ್ ವೇನ್ನ ಲುಮೆನ್ ನೋಡಿ ಇದು. ಸೊ ದಿಸ್ ಈಸ್ ಆಫ್ ವೇನ್. ಓಕೆ, ವೇನ್ ಅಂತಂದರೆ ಯಾವುದು ಟುವರ್ಡ್ಸ್ ದ ಹಾರ್ಟ್ ತೊಗೊಂಡು ಹೋಗ್ತಾವಲ್ಲ ಬ್ಲಡ್ನ, ಅವುಗಳು. ಓಕೆ, ಸೊ ನೋಡಿ ಇಲ್ಲೂ ಕೂಡ ಪಲ್ಮನರಿ ವೇನ್ ಏನು ಮಾಡ್ತಾ ಇದೆ, ಟುವರ್ಡ್ಸ್ ದ ಹಾರ್ಟ್ ತೊಗೊಂಡು ಬರ್ತಾ ಇದೆ. ಆ್ಯಂಡ್ ವೆನೆಕ್ ಇವಾಗ ದೇ ಆರ್ ಆಲ್ಸೋ ಗ್ರೇಟ್ ವೇನ್ಸ್ ಅಂತಂದರೆ ದೊಡ್ಡ ವೇನ್ಸ್ಗಳು. ಸೊ ಅವುಗಳು ಕೂಡ ಏನು ಮಾಡುತ್ತೆ, ಟುವರ್ಡ್ಸ್ ದ ಹಾರ್ಟ್ ತೊಗೊಂಡು ಹೋಗ್ತಾ ಇದೆ. ವೇನ್ಸಲ್ಲಿ ಪ್ರೆಷರ್ ಕಡಿಮೆ ಇರುತ್ತೆ, ಸೊ ಬ್ಲಡ್ ಕಡಿಮೆ ಪ್ರೆಷರಿಂದ ಮೂವ್ ಆಗುತ್ತೆ, ಅದರ ಲುಮೆನ್ ದೊಡ್ಡದಾಗಿರುತ್ತೆ ಆ್ಯಂಡ್ ದೆನ್ ಅದರ ವಾಲ್, ವೇನ್ನ ವಾಲ್ ಏನಿರುತ್ತೆ ಅದು ಚೆನ್ನಾಗಿರುತ್ತೆ ಇಲ್ಲಿ. ಓಕೆ, ಸೊ ದೇ ಡಿವೈಡ್. ಓಕೆ, ಸೊ ಈ ವೇನ್ಸ್ ಆಗಿರ್ಬೋದು, ಆರ್ಟ್ರಿ ಇರ್ಬೋದು, ಇನ್ನೂ ಚಿಕ್ಕದಾಗಿ ಡಿವೈಡ್ ಆಗುತ್ತೆ. ಓಕೆ, ಅಂತಂದರೆ ತುಂಬ ಲೈಕ್ 1 ಸೆಲ್ ಥಿಕ್ನೆಸ್ ತರಹ. ಹೌದು. ಓಕೆ, ಅಂದರೆ ತುಂಬ ತೆಳುವಾಗಿರುವಂಥದ್ದು ಕ್ಯಾಪಿಲರಿ. ಓಕೆ, ಸೊ ದೀಸ್ ಆರ್ ಕ್ಯಾಪಿಲರಿ, ರೈಟ್. ದಿಸ್ ಈಸ್ ಆಲ್ ಅಬೌಟ್ ಡಬಲ್ ಸರ್ಕ್ಯುಲೇಷನ್. ಸೊ ಐ ಹೋಪ್ ನಿಮಗೆ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ, ಡಬಲ್ ಸರ್ಕ್ಯುಲೇಷನ್ ಆ್ಯಂಡ್ ಕಾರ್ಡಿಯಾಕ್ ಸೈಕಲ್. ಸೊ ಇ ಸಿ ಜಿಯ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಬಿಕಾಸ್ ಇದಾಗಲೇ ತುಂಬ ದೊಡ್ಡದಾಯಿತು ವಿಡಿಯೋ. ಸೊ ದಟ್ಸ್ ವೈ. ಸೊ ಇ ಸಿ ಜಿ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ, ತುಂಬ ಶಾರ್ಟ್ ಆಗಿದೆ, ನಾಟ್ ದಟ್ ಲೆಂದಿ, ಜಸ್ಟ್ ಒಂದು 5 ಮಿನಿಟ್ಸ್ನ ವಿಡಿಯೋ ಆಗಿರುತ್ತೆ. ಡೂ ವಾಚ್ ದಟ್ ಬಿಕಾಸ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ವೇವ್ಸ್ ಏನಿದೆಯಲ್ಲ, ಪಿ ವೇವ್, ಕ್ಯೂ ಆರ್ ಎಸ್, ಟಿ ವೇವ್ ಬಗ್ಗೆನೇ ಕೇಳ್ತಾರೆ. ಓಕೆ, ಸೊ ಐ ಎಕ್ಸ್ಪ್ಲೇನ್ ಇಟ್ ಲೇಟರ್. ಹ್ಯಾಪಿ ಲರ್ನಿಂಗ್ ಡೇ ಸ್ಟೂಡೆಂಟ್ಸ್.